ಒಂದು ಕಡೆ ಕನಕಪುರದ ಕುಬೇರ ಇದೇ ತಿಂಗಳ 10ನೇ ತಾರೀಕು ಭಾರಿ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಮತ್ತೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರ. ಕಾಂಗ್ರೆಸ್ ಪಡೆಯಲ್ಲಿ ಸರಣಿ ಔತಣಕೂಟಗಳ ಆಯೋಜನೆ. ಒಂದು ಕಡೆ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಇದೇ ತಿಂಗಳ 10ನೇ ತಾರೀಕು ಎಲ್ಲರೂ ಬನ್ನಿ ಉಣ್ಕೊಂಡು ಹೋಗಿ ಅಂತ ಕರೆದವ್ರೆ. ಕೆಪಿಸಿಸಿ 6 ವರ್ಷ ತುಂಬೈತೆ. ನಮ್ಮ ಹಿತೈಷಿಗಳು, ನಮ್ಮ ಪಕ್ಷದ ಶಾಸಕರು ಎಲ್ಲರೂ ಖಾಲಿ ಹೋಟೆಲ್ ಬರಬೇಕು, ಹೊಟ್ಟೆ ತುಂಬ ಉಣ್ಕೊಂಡು ಹೋಗ್ಬೇಕು. ಇದಕ್ಕೇನಾದ್ರೂ ಪೊಲಿಟಿಕಲ್ ಕಾರಣ ಇದೆಯಾ ಅಂತ ಹುಡುಕೋದಕ್ಕೆ ಹೋದ್ರೆ ಇದೆ. ರಾಜಕಾರಣಿಗಳು ಲಾಭ ಇಲ್ಲದಲ್ಲಿ ಎಡಗೈಯಲ್ಲೂ ಕೂಡ ಕಾಗೆ ಆರಿಸೋದಿಲ್ಲ, ಅರ್ಥ ಮಾಡ್ತಾರೆ. ಅಶೋಕ ಹೋಟೆಲ್ನಲ್ಲಿ ಡಿನ್ನರ್ ಸಭೆ ಕರೆದಿದ್ದಾರೆ. 10ನೇ ತಾರೀಕಿಗೆ ಡಿಕೆಶಿ, 9ನೇ ತಾರೀಕಿಗೆ ಸಿದ್ದರಾಮಯ್ಯನವರು ಅಶೋಕ ಹೋಟೆಲ್ನಲ್ಲಿ. ಡಿಕೆಶಿ ಕರೆದಿರುವ ಔತಣಕೂಟಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಸಿಎಂ ಸೂತ್ರ ಹೆಣದ್ರ. ಮಾರ್ಚ್ 11ರಂದು ಕಾಂಗ್ರೆಸ್ ಶಾಸಕಾಂಗ ಸಭೆ ಕರೆದಿರುವ ಸಿಎಂ ಮುಂಚಿತವಾಗಿ ಎಲ್ಲಾ ಶಾಸಕರಿಗೂ ಔತಣಕೂಟ ಏರ್ಪಾಡು. ಕನಕಪುರ ಬಂಡೆಗೆ ಟಕ್ಕರ್ ಕೊಡೋದಕ್ಕೆ ಮುಂದಾದ್ರ ಟಗರು. 10ನೇ ತಾರೀಕಿಗೆ ಉಪಮುಖ್ಯಮಂತ್ರಿಯವರು ಒಂದು ಕಾರ್ಯಕ್ರಮ ಮಾಡ್ತಾರೆ. 10 ಬರೋ ಮುಂಚಿನ 9ನೇ ತಾರೀಕಿಗೆ ಸಿದ್ದರಾಮಯ್ಯನವರೊಂದು ಕಾರ್ಯಕ್ರಮ ಆಯೋಜನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು 11ನೇ ತಾರೀಕು ಶಾಸಕಾಂಗ ಸಭೆ ಕರೀತೀರಿ. ಇವೆಲ್ಲವನ್ನು ನೀವೇ ಆಯೋಜನೆ ಮಾಡ್ಕೊಂಡು ಅದಾದ ನಂತರ ಹಾಲು ಜೇನು ಅಂತ ಕರೀತೀರಿ. ಅದರ ಅರ್ಥ ಇನ್ನೂ ಅರ್ಥ ಆಗಲಿಲ್ಲ. ಮಾರ್ಚ್ 10ರಂದು ಔತಣಕೂಟ ಏರ್ಪಡಿಸಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಖಾಲಿ ಇರುವಂತಹ ಹೃದಯಗಳನ್ನು ಸಮಾಧಾನ ಪಡಿಸೋದಕ್ಕಿರ್ತಕ್ಕಂತಹ ಏಕೈಕ ಸೂತ್ರಗಳು ರಾಜಕಾರಣಿಗಳಿಗೆ. ತಮ್ಮ ಬೆಂಬಲಿಗರ ಶಕ್ತಿ ಪ್ರದರ್ಶನವನ್ನು ಹೈಕಮಾಂಡ್ ನಾಯಕರಿಗೆ ಸಂದೇಶ ರವಾನೆ ಮಾಡಬೇಕು ಅಂದರೆ ಇಲ್ಲೊಂದು ಸಭೆ ಕರಿಬೇಕು. ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟು ಶಾಸಕರು ಬೆಂಬಲ ಕೊಡ್ತಾರೆ ಅನ್ನೋದನ್ನು ಹೈಕಮಾಂಡ್ ನಾಯಕರು ದೂರದಿಂದಲೇ ಗಮನಿಸ್ತಾ ಇರ್ತಾರೆ. ಇನ್ನು 10ನೇ ತಾರೀಕು ಡಿಕೆ ಶಿವಕುಮಾರ್ ಅವರು ಸಭೆ ಕರೆದು ಎಲ್ಲರನ್ನೂ ಮೆಚ್ಚಿಸೋ ಥರ ಏನಾದರೂ ಕಾರ್ಯಕ್ರಮ ಮಾಡಿಬಿಟ್ರೆ, ಹಾಗಾಗಿ 9ನೇ ತಾರೀಕಿಗೆ ಸಭೆ ಕರೆದು ನಾನು ಒಂದಷ್ಟು ಜನರನ್ನು ಮೆಚ್ಚಿಸೋಣ ಅನ್ನುವಂತಹ ಜಿದ್ದಿಗೆ ಬಿದ್ದ ಸಿದ್ದರಾಮಯ್ಯನವರು. ನೋಡಿ, ಇವೆಲ್ಲವೂ ಕೂಡ ಪೊಲಿಟಿಕಲ್ ಸಂದೇಹಗಳು. ಇದು ಹಿಂಗೆ ಅಂತ ನಾವು ಹೇಳ್ತಿಲ್ಲ, 10 ಸಂಶಯಗಳು ಬರ್ತಾವೆ. ಮಾರ್ಚ್ 10ನೇ ತಾರೀಕು ಔತಣಕೂಟ ಏರ್ಪಡಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಹಿನ್ನೆಲೆ. ಸರಿ, 5 ವರ್ಷ ಪೂರೈಸ್ತಲ್ಲ, ಆ ಸಂದರ್ಭದಲ್ಲಿ ನೀವು ಕರೆದ್ರೆ ಇಲ್ಲ, 4 ವರ್ಷ ಇಲ್ಲ, ಅದ್ಯಾಕೆ 6 ವರ್ಷ? ಈ ತರಹದ ಎಲ್ಲ ಪೊಲಿಟಿಕಲ್ ಪ್ರಶ್ನೆಗಳು ಉದ್ಭವಗೊಂಡಿದೆ. ಮುಂಚಿತವಾಗಿ ಸಿಎಂ ಸಿದ್ದರಾಮಯ್ಯ ಮಾರ್ಚ್ 9ನೇ ತಾರೀಕು ಡಿನ್ನರ್ ಪಾರ್ಟಿ ಅಶೋಕ ಹೋಟೆಲ್ನಲ್ಲಿ, ಅತ್ಯಂತ ಆಡಂಬರ ಹೋಟೆಲ್ನಲ್ಲಿ ಒಂದಷ್ಟು ಶಾಸಕರನ್ನು, ಅದರಲ್ಲಿ 136 ಅಥವಾ 140 ಶಾಸಕರನ್ನು ಕರೀತಾರೋ ಗೊತ್ತಿಲ್ಲ, ಅಥವಾ ಸಿದ್ದರಾಮಯ್ಯರ ಪರಮಾಪ್ತ MLAಗಳನ್ನು ಅಥವಾ ಮಿನಿಸ್ಟರ್ಗಳನ್ನು ಮಾತ್ರ ಕರೀತಾರ ಗೊತ್ತಿಲ್ಲ. ಒಟ್ನಲ್ಲಿ ಅವತ್ತು ಡಿನ್ನರ್ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಕಾಂಗ್ರೆಸ್ ಸೇರಿ ಎಲ್ಲ ಶಾಸಕರಿಗೂ ಆಹ್ವಾನ ನೀಡಿರುವ ಸಿಎಂ, ಡಿಕೆಶಿ ಕರೆದಿರುವ ಔತಣಕೂಟಕ್ಕೆ ಸೆಡ್ಡು ಹೊಡೆದ ಸಿಎಂ ಇನ್ನು CLP ಸಭೆ ಅಂತ ಕರೀತಾರೆ ಮಾರ್ಚ್ ತಿಂಗಳ 11ನೇ ತಾರೀಕು. ಆ ಸಂದರ್ಭದಲ್ಲೇನಾದರೂ ಪವರ್ ಶೇರಿಂಗ್ ವಿಚಾರ ಚರ್ಚಿತಗೊಂಡರೆ ಅಧಿಕಾರ ಹಂಚಿಕೆಗೆ ಯಾರು ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಈ 2 ಡಿನ್ನರ್ ಮೀಟಿಂಗ್ಗಳೇ ಅಥವಾ ಡಿನ್ನರ್ ಕಾರ್ಯಕ್ರಮಗಳೇ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ 2 ನಾಯಕರ 2 ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.